ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಆ, ಕನ್ನಡ ಪತ್ರಿಕೆ ಅಂದರೆ HSTR ಏನು ಎಕ್ಸಾಮ್ ಇದೆಯೋ ಅಲ್ಲಿ ಯಾರ್ಯಾರು ಕನ್ನಡ ಶಿಕ್ಷಕರಿಗೆ ಏನು ಅಪ್ಲಿಕೇಶನ್ ಆಗಿ ಬರಿತಿದ್ರು ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ 2015 HSTR ಪೇಪರ್ 2 ಕನ್ನಡ ಪತ್ರಿಕೆ ಬಗ್ಗೆ ನಾನು ಕ್ವಶನ್ ಆ್ಯಂಡ್ ಆನ್ಸರ್ ಹೇಳ್ತಾ ಹೋಗ್ತೀನಿ. ಇಲ್ಲಿ ವಿಷಯ ಕನ್ನಡ ಭಾಷೆ. ಇದು ಪೇಪರ್ 2ನಲ್ಲಿ ಏನು ನಿಮ್ಮ ಆಪ್ಷನಲ್ ಕನ್ನಡ ಸಬ್ಜೆಕ್ಟ್ ಆರಿಸಿಕೊಂಡಿರ್ತೀರೋ ಅಂದರೆ ಶಿಕ್ಷಕರಾಗಲು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇದು ಪತ್ರಿಕೆ ಅಂತ ಹೇಳ್ತೀನಿ. ಇದು 2015 ಪ್ರಶ್ನೆ ಪತ್ರಿಕೆ. ನೋಡಿ, ಇಲ್ಲಿ ಕುವೆಂಪು ಯುಗ ಎಂಬ ಒಂದೇ ಕ್ವಶನ್. ಕುವೆಂಪು ಯುಗ ಎಂಬ ವಿಮರ್ಶಾತ್ಮಕ ಕೃತಿ ಇವರದು. ಇಲ್ಲಿ 4 ಆಪ್ಷನ್ ಇರುತ್ತವೆ. ಒಂದು PR ನಾಗರಾಜ್, ಎರಡನೇ ಆಪ್ಷನ್ GS ನಾಯಕ್, ಆಪ್ಷನ್ 3 KS ಭಗವಾನ್, ಮತ್ತು 4ನೇ ಆಪ್ಷನ್ CN ರಾಮಚಂದ್ರನ್ ಅಂತೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ KS ಭಗವಾನ್ ಅಂತ ನಾವು ಹೇಳ್ಬೋದು. ಕುವೆಂಪು ಎಂಬ ವಿಮರ್ಶಾತ್ಮಕ ಕೃತಿ ಬರೆದವರು KS ಭಗವಾನ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ 3 ಅಂತ ನಾವು ಹಾಕಬೇಕಾಗುತ್ತದೆ. ಹಾಗೂ ಎರಡನೇ ಪ್ರಶ್ನೆಯನ್ನು ನೋಡೋಣ. ಮಂದಣ ಪಾತ್ರ ಚಿತ್ರಣವಿರುವ ಪೂರ್ಣಚಂದ್ರ ತೇಜಸ್ವಿಯವರ ಕೃತಿ ಯಾವುದು ಅನ್ನೋದಾದ್ರೆ ಇಲ್ಲಿ ಕಾರ್ವೋಲ ಆಗಿರ್ತಕ್ಕಂಥದ್ದು ಸರಿಯಾದ ಉತ್ತರ ಹಾಕಬೇಕಾಗುತ್ತದೆ, ಆಪ್ಷನ್ 4. ಮೂರನೇ ಪ್ರಶ್ನೆ, ಅರವಸು ನಿತ್ತೆಲೆ ಪಾತ್ರಗಳೆಲ್ಲುವ ಗಿರೀಶ್ ಕರ್ನಾಡ್ ಅವರ ನಾಟಕ ಯಾವುದು ಅನ್ನೋದಾದ್ರೆ ಅಗ್ನಿ ಮತ್ತು ಮಳೆ. ಇದಿಲ್ಲಿ ಒಂದೇ ಆಪ್ಷನ್ ಆಗುತ್ತೆ. 4ನೇ ಪ್ರಶ್ನೆ, ಗೌಡಿ ಕಾವ್ಯ ಮಾರ್ಗದ ಪ್ರಧಾನ ಕಾವ್ಯ ಗುಣ ಯಾವುದು ಅನ್ನೋದಾದ್ರೆ ಓಜಸ್ಸು, ಸರಿಯಾದ ಉತ್ತರ ಅದು. ಮತ್ತು 5ನೇ ಪ್ರಶ್ನೆ ನಾವು ನೋಡೋಣ. ಭರತನ ನಾಟ್ಯ ಶಾಸ್ತ್ರಕ್ಕೆ ಅಭಿನವ ಭಾರತಿ ಎಂಬ ವ್ಯಾಖ್ಯಾನವನ್ನು ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಅಭಿನವ ಗುಪ್ತ ಅಂತ ಹೇಳ್ಬೋದು. ಮತ್ತು 6ನೇ ಪ್ರಶ್ನೆಯನ್ನು ನೋಡೋಣ. ವಕ್ತೋಕ್ತಿ ಜೀವಿತ ಅಲಂಕಾರ ಗ್ರಂಥದ ಕರ್ತು ಕುಂತಕ, ಸರಿಯಾದ ಉತ್ತರ. ಇಲ್ಲಿ 7ನೇ ಪ್ರಶ್ನೆ, ಪ್ರಾದೇಶಿಕ ವೈಶಿಷ್ಟ್ಯವನ್ನುಳ್ಳ ಭಾಷಾ ರಚನೆಗಳನ್ನು ಗುರುತಿಸುವ ಪರಂಪರೆಯಲ್ಲಿ ರುದ್ರಟನ ಹೇಳುವ ರೀತಿಯ ಬಗ್ಗೆ ಯಾವುದು ಅನ್ನೋದಾದ್ರೆ ಇಲ್ಲಿ ಲಾಟಿಯಾ ಅಂತ ನಾವು ಹೇಳ್ಬೋದು. ಮತ್ತು 8ನೇ ಪ್ರಶ್ನೆ, ಕಾವ್ಯದಲ್ಲಿ ಪರಮವೂ ಪ್ರಧಾನವೂ ಆಗಿ ನಿಲ್ಲುವ ವ್ಯಂಗ್ಯಾರ್ಥಕ್ಕೆ ಇರುವ ಹೆಸರು ಧ್ವನಿ ಅಂತ ಹೇಳ್ಬೋದು. ಮತ್ತು 9ನೇ ಪ್ರಶ್ನೆ, ರೀತಿ ಪ್ರಾಸ್ತನಾದ ಆದ್ಯ ಗ್ರಂಥ ಅನ್ನೋದಾದ್ರೆ ಕಾವ್ಯಾಲಂಕಾರ ಏನಪ್ಪ ಅಂದ್ರೆ ಸೂತ್ರೋಕ್ತಿ ಅಂತ ನಾವು ಹೇಳ್ಬೋದು. ಮತ್ತು ಸ್ವಾತಿಕ ಭಾವನೆಗಳ ಸಂಖ್ಯೆ ಅನ್ನೋದಾದ್ರೆ ಎಷ್ಟು? 8 ಇವೆ. 11ನೇ ಪ್ರಶ್ನೆ, ರಮಣೀಯ ಅರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಈ ಕಾವ್ಯ ಲಕ್ಷಣ ಕುರಿತು ಹೇಳಿಕೆಯಲ್ಲಿ ರಮಣೀಯ ಅರ್ಥ ಎಂದರೆ ಯಾವುದು ಅನ್ನೋದಾದ್ರೆ ಇಲ್ಲಿ ಲೋಕೋತ್ತರವಾದ ಆಹ್ಲಾದ ಅಂತ ಹೇಳ್ಬೋದು. ಮತ್ತು 12ನೇ ಪ್ರಶ್ನೆ, ಕಾವ್ಯಂ ಆನಂದಾಯ ಯಶಸ್ಸೆ ಕಾಂತಾಲತಾಳೆಯ ಉಪಾದೇಶಾಯ ಇದನ್ನು ನಿರ್ದೇಶಿಸುತ್ತದೆ ಏನು ಅನ್ನೋದಾದ್ರೆ ಕಾವ್ಯ ಪ್ರಯೋಜನವನ್ನು ನಿರ್ದೇಶನ ಮಾಡುತ್ತದೆ. ಇಲ್ಲಿ ಇಷ್ಟು 12ನೇ ಪ್ರಶ್ನೆ ಆಯ್ತು. ಈಗ ನೆಕ್ಸ್ಟ್ 13ನೇದು, ಶಾಂತರಸದ ಸ್ಥಾಯಿಭಾವ ಇದು ಏನೋದಾದ್ರೆ ಶ್ರಮ ಅಂತ ಹೇಳ್ಬೋದು. ಮತ್ತು ಶೋಕ ಎಂಬ ಪ್ರಭಾವಕ್ಕೆ ನಾಟಕದಲ್ಲಿ ಮ್ಲಾನತೆ, ಕಂಬನಿ, ಕಗ್ಗದ ಇವುಗಳು ಅನುಭವಗಳು ಅಂತ ಹೇಳ್ಬೋದು. 15ನೇ ಪ್ರಶ್ನೆ, ಮಮ್ಮಟನ ಅಭಿಪ್ರಾಯದಂತೆ ವಾಚ್ಯಾರ್ಥವು ಉಪನ್ಯಾಸೋದಕ್ಕೆ ವ್ಯಂಗ್ಯದ ಸಹಾಯ ಅಗತ್ಯವಿದ್ದರೆ ಈ ಗುಣಿಭೂತ ವ್ಯಂಗ್ಯ ಅನ್ನೋದು ವಾಚ್ಯ ಸಿದ್ಧಾಂಗ ಅಂತ ನಾವು ಹೇಳ್ಬೋದು. 16ನೇ ಪ್ರಶ್ನೆ, ಔಚಿತ್ಯದ ಚರ್ಚೆ ಭಾರತೀಯ ಅಲಂಕಾರಿಕರಲ್ಲಿ ಒಂದು ನಿರ್ದಿಷ್ಟ ರೂಪವನ್ನು ತಾಳಿದ್ದು ಧ್ವನಿ ಪ್ರಾಸಾದನದಲ್ಲಿ ಅಂತ ನಾವು ಹೇಳ್ತೀವಿ. ನೆಕ್ಸ್ಟು 17ನೇ ಪ್ರಶ್ನೆ, ವಾಚ್ಯಾರ್ಥವು ಒಳೆಯುತ್ತಿದ್ದಂತೆ ವ್ಯಂಗ್ಯಾರ್ಥವು ಒಳೆಯುವ ಧ್ವನಿ ಪ್ರಭೇದವುದು ಅದು ಏನಪ್ಪ ಅಂದರೆ ಅಸಂಕಲ್ಪಕ್ರಮ ಧ್ವನಿ ಅಂತ ಹೇಳ್ತೀವಿ. ಕಾವ್ಯ ಶಬ್ದನಂ ಗುಣಂಕಾಲಕ ಸತ್ಯವು ಶಬ್ದಾರ್ಥ ವಿನತಿ ಕಾವ್ಯ ಸ್ವರೂಪ ಕುರಿತು ಈ ಹೇಳಿಕೆ ಇವರದು ಅನ್ನೋದಾದ್ರೆ ವಾಮನದು ಅಂತ ಹೇಳ್ಬೋದು, ಸರಿಯಾದ ಉತ್ತರ. 19ನೇ ಪ್ರಶ್ನೆ, ಗುಣಗಳ ಬಗ್ಗೆ ಬಹಾಮನು ಹೇಳಿರುವ ಸರಿಯಾದ ಪಟ್ಟಿ ಅನ್ನೋದಾದ್ರೆ ಇದು 3ನೇ ಆಯ್ಕೆ ಮಾಧುರ್ಯ ಪ್ರಾಸದ ಓಜಸ್ಸು ಅಂತ ಹೇಳ್ಬೋದು. 20ನೇ ಪ್ರಶ್ನೆ, ಕಾವ್ಯೋತ್ಪತ್ತಿಗೆ ಸಂಬಂಧಿಸಿದಂತೆ ಮಮ್ಮಟ ಹೇಳಿರುವ ಅಭಿಪ್ರಾಯದಲ್ಲಿ ಹೊರತಾದದ್ದು ಸ್ವಾಭಾವೋಕ್ತಿ. ಕಾಡತ್ವರೆಯ ಜಾಡು ಇದು ಇವರ ಆತ್ಮಚರಿತ್ರೆ ಕೃತಿ, ಕಡಿದಾಳ್ ಶಾಮಣ್ಣ. ನೀಲಾಂಜನ ಇದು ಇವರಿಗೆ ಅರ್ಪಿಸಿದ ಅಭಿನಂದನ ಗ್ರಂಥ, NS ಲಕ್ಷ್ಮೀನಾರಾಯಣ ಭಟ್ಟ. ಈ ಅಕ್ಷರಗಳನ್ನು ಕೌಂಟಷ್ಟ ವರ್ಣಗಳು ಎನ್ನುವರು. ಅವು ಇವು ಕೌಂಟಷ್ಟ ವರ್ಣಗಳು. 24ನೇ ಪ್ರಶ್ನೆ, ಯತಿಯಂಬಂದಿಸಿ
ರಣಾರ್ದನಂ ಎಂಬ ಅಭಿಪ್ರಾಯ ಇವರದು ನಾಗವರ್ಮನ. ಮಗು ಮಲಗಿತು, ಇಲ್ಲಿರುವ ಲಿಂಗ ಯಾವನಂದ್ರೆ ಪುನಃಸಕಂ ಅಂತ ಹೇಳ್ಬೋದು. ಮಳೆ ಬರಲು ಕೆರೆ ತುಂಬಿತು. ಈ ಕಾವ್ಯದಲ್ಲಿ ಗೆರೆ ಎಳೆದಿರುವ ಪದವು ಅಂದ್ರೆ ಬರಲು ಅನ್ನೋದಾದ್ರೆ ಕೃದಂತಾವೆ ಅಂತ ನಾವು ಹೇಳ್ತೀವಿ. ಇನ್ನೊಂದು ಮಮ್ಮಿಕೆಯಂದೋಳ್ ಎಂಬುದು ವಿಭಕ್ತಿ ಪ್ರತ್ಯಯಗಳು ಇವು. ಬೆಟ್ಟದ ತುತ್ತುದಿಯನ್ನು ಏರಿ ನಿಂತೆವು ಅನ್ನೋದಾದ್ರೆ ಇದು ತುತ್ತುದಿ ಅನ್ನೋದು ಗೆರೆ ಎಳೆದ ಪದ ದ್ವಿರುಕ್ತಿಗೆ ಸಂಬಂಧಪಟ್ಟಿದೆ. ಮತ್ತು ಡಿ.ಎಸ್. ಶಂಕರ ಭಟ್ಟರವರು ರಚಿಸಿದ ಕಾವ್ಯ ವ್ಯಾಕರಣ ಕೃತಿ ಅನ್ನೋದಾದ್ರೆ ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ. ಮತ್ತು ವಿಕರಣ ಪ್ರತ್ಯಯಗಳು ಎಂದರೆ ಕಾಲಸೂಚಕ ಪ್ರತ್ಯಯಗಳು ಅಂತ ಕರಿತೀವಿ. ವಿಭಕ್ತಿ ಪ್ರತ್ಯಯಗಳು ಸರ್ವನಾಮಗಳಿಗೆ ಹತ್ತುವುದಿಲ್ಲ ಅನ್ನೋದಾದ್ರೆ ಎ ಇರ ಅನ್ನೋದು ಇವು ಹತ್ತುವುದಿಲ್ಲ. ನೆಕ್ಸ್ಟ್ ಬರೋದಾದ್ರೆ 32ನೇ ಪ್ರಶ್ನೆ, ಎಲ್ಲಾ ದನಗಳು ಹೋದವು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದ ವಿಶೇಷಾಧೀನ ಲಿಂಗ ಅಂತ ನಾವು ಕರಿತೀವಿ. ಮತ್ತು ಮಚ್ಚರ ಪದದ ತತ್ಸಮ ರೂಪ ಮತ್ಸರ ಅಂತ ಕರಿತೀವಿ. 34ನೇದು, ಪ್ರಸಾಕ್ಷರವು ರಕ್ಷರವಾಗಿದೆ, ಅದು ಸಿಂಹಪ್ರಾಶ. ವಿಷ್ಣು ಗಣವು ಹೊಂದಿರುವ ಅಂಶಗಳು 3. ಈ ಕೆಳಗಿನ ಜೋಡಿಗಳಲ್ಲಿ ಸರಿಯಾದದ್ದು ಇದು ಭಟ್ಟರಾಂಕಣ ಶಬ್ದನ ಶಾಸನ ಕರೆಕ್ಟು. ಕೇಶಿರಾಜ ರನ್ನ ಕಂದಕ ಇದು ತಪ್ಪು. 1ನೇ ನಾಗವರ್ಮನ ಶಬ್ದಮಣಿ ದರ್ಪಣ ಅಲ್ಲ. 11ನೇ ನಾಗವರ್ಮನ ಚಂದೋಬದಿ ಕೂಡ ಅಲ್ಲ. 37ನೇ ಪ್ರಶ್ನೆ, ಬೆಂಬತು ಹುಲಿದೋಗದೋಳ್ ಎಂಬ ಪದಗಳು ಈ ಸಂಧಿಗೆ ಉದಾಹರಣೆಯಾಗಿದೆ, ಆದೇಶ ಸಂಧಿಗೆ ಆಗಿದೆ. ಹಿಂದೆಲೆ ಕಡೆಗಣ್ಣು ಪದಗಳು ಈ ಸಮಾಸಕ್ಕೆ ಅಂದ್ರೆ ಅಂಶಿ ಸಮಾಸಕ್ಕೆ ಇದು ಉದಾಹರಣೆಯಾಗಿದೆ. ಒಂದು ಕ್ರಿಯೆ ನಡೆದರೂ ನಡೆಯಬಹುದು ಎಂಬ ಅರ್ಥವನ್ನು ಸೂಚಿಸುವ ಕ್ರಿಯಾಪದಗಳನ್ನು ಹೀಗೆನ್ನುವರು ಸಂಭವನಾರ್ಥಕ ಕ್ರಿಯಾರೂಪ. ದವಾಖಾನೆ, ಜಮೀನು, ಆಮದು ಈ ಪದಗಳು ಈ ಭಾಷೆ ಕನ್ನಡಕ್ಕೆ ಬಂದಿವೆ. ಪರ್ಷಿಯನ್ ಅಂತ ನಾವು ನೋಡ್ತೀವಿ. ಕ್ರಿಯಾಪದಗಳು ಪುರುಷ ವಚನ ಮತ್ತು ಲಿಂಗ ಪ್ರತ್ಯಯಗಳನ್ನು ಹೊಂದಿದೆ, ಅದನ್ನು ಪೂರ್ಣ ಕ್ರಿಯಾಪದ ಅಂತ ನಾವು ಕರಿತೀವಿ. ಭಾವಸೂಚಕ ಕಾವ್ಯಗಳ ಮುಂದೆ ಸ್ವರ ಬಂದರೆ ಸಂಧಿ ಕಾರ್ಯವಾಗುವುದಿಲ್ಲ. ಸ್ವತಂತ್ರ ವಾಕ್ಯಗಳಲ್ಲಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಬಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಹೀಗೆನ್ನುವರು ಸಂಯೋಜಿತ ವಾಕ್ಯ ಅಂತ ನಾವು ಕರಿತೀವಿ. ಕರ್ತೃವಿನ ಲಿಂಗ ಪುರುಷ ಹಾಗೂ ವಚನಗಳನ್ನು ಸೂಚಿಸುವುದಕ್ಕೆ ಧಾತುವಿಗೆ ಸೇರಿಸುವ ಪ್ರತ್ಯಯಗಳನ್ನು ಹೀಗೆನ್ನುವರು ಅಖ್ಯಾತ ಪ್ರತ್ಯಯ ಅಂತ ನಾವು ಕರಿತೀವಿ. ತ್ರಿಪದಿಯೇ ಕನ್ನಡ ವೃತ್ತಗಳ ಗಾಯತ್ರಿ ಎಂದ ಕವಿ ದ ರಾ ಬೇಂದ್ರೆ. ಆ ಕಲ್ಲು ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ, ಗಮಕ ಸಮಾಸಕ್ಕೆ ಉದಾಹರಣೆಯಾಗಿದೆ. ಈ ಕೆಳಗಿನ ವೃತ್ತಗಳು ಮತ್ತು ಅವುಗಳ ಸೂತ್ರಕ್ಕೆ ಸಂಬಂಧಿಸಿದಂತೆ 1 ಮತ್ತು 2ನೇ ಪಟ್ಟಿಯನ್ನು ಹೊಂದಿಸಿ ಸಂಕೇತಗಳಿಂದ ಆಯ್ಕೆ ಮಾಡಿರಿ. ಇದು ಉತ್ಪಲಮಾಲಾ ವೃತ್ತ ಅನ್ನೋದು ಇದಕ್ಕೆ ಸಂಬಂಧಪಟ್ಟಿದೆ, ಪರಮ ನವರಂ ರಲ್ಲದಗ ಸಂಬಂಧಪಟ್ಟಿದ್ದು. ಚಂಪಕಮಾಲಾ ವೃತ್ತ ಅನ್ನುವುದು ನಜಭಜ ಬಂಜರಂ. ಸಗ್ದರ ವೃತ್ತ ಎನ್ನುವುದು ಎದಕ್ಕಪ್ಪ ಅನ್ನೋದೇ ಮರಂಬರನ ಮಯ. ಮತ್ತು ಶಾರ್ದುಲ ವಿಕೃತ ವೃತ್ತ ಅನ್ನುವುದು ಮಸಜ ಸತಗಮ. 48ನೇದು, ವಾರ್ಧಕ ಷಟ್ಪದಿಯ ಗುಣ ವಿನ್ಯಾಸವು ಈ ಕೆಳಗಿನ ರೀತಿಯಾಗಿದೆ. 5 ಮಾತ್ರೆಗಳಿಗೆ ಗಣ ವಿಭಾಗ. ಮಟ್ಟರಗಳೆಂಬ ಹೆಸರು ಈ ರಗಳೆ ಪ್ರಭೇದಕ್ಕಿದೆ. ಮಂದಾನಿಲ. ಕೇಸಿರಾಜನ ಪ್ರಕಾರ ಕನ್ನಡದ ಲಿಂಗಗಳ ಒಟ್ಟು ವಿಧಗಳು 9. ಕೈಕಾಲು ಮೂಡಿತು ನಭಕ್ಕೆ. ಈ ವಾಕ್ಯದಲ್ಲಿರುವ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ. 1 ವ್ಯಂಜನವಾಗಲಿ 2 ವ್ಯಂಜನವಾಗಲಿ ಪುನಃ ಪುನಃ ಹೇಳಲ್ಪಟ್ಟರೆ ಅದನ್ನು ಹೀಗೆನ್ನುವರು ಅನ್ನೋದಾದ್ರೆ ವೃತ್ತಾನುಪ್ರಾಸ. ಅರ್ಥಾನುತ್ತಾನಸ ಪ್ರಿಯ ಇದು ಕರೆಯಲ್ಪಡುವನು ನಾಗಚಂದ್ರ. ಮತ್ತು ಮಾರಿ ಗೌತಣವಾಯಿತು ನಾಳಿನ ಭರತವು ಈ ವಾಕ್ಯದಲ್ಲಿರುವ ಅಲಂಕಾರ ರೂಪಕ. ಕೌಂತೆಯ ಪದವು ಈ ಅಕ್ಷರ ಗಣವಾಗಿದೆ, ತಗಣ. ಊರ ಉಪಕಾರ ಅರಿಯದು, ಹೆಣ ಶೃಂಗಾರ ಅರಿಯದು ಈ ವಾಕ್ಯದಲ್ಲಿರುವ ಅಲಂಕಾರ ದೃಷ್ಟಾಂತ ಅಲಂಕಾರ. ಯಾಕಪ್ಪ ಅಂದ್ರೆ ಇಲ್ಲಿ ಗಾದೆ ಮಾತುಗಳಿಂದ ಕೂಡಿರ್ತಕ್ಕಂಥ ಅಲಂಕಾರಕ್ಕೆ ದೃಷ್ಟಾಂತ ಅಲಂಕಾರ ಅಂತ ನಾವು ಕೂಡ ಕರಿತೀವಿ. ಕವಿಯ ಯಾವ ವಸ್ತುವನ್ನು ಕುರಿತು ವರ್ಣಿಸುತ್ತಾನೋ ಅದನ್ನು ಹೀಗೆನ್ನುವನು ವರ್ಣ್ಯ. ಭಾಷೆಯ ಉಗಮ ವಿಕಾಸದ ಬಗ್ಗೆ ವಂಶವೃಕ್ಷ ಸಿದ್ಧಾಂತವು ಪ್ರತಿಪಾದಿಸುವ ಅಂಶ ಅನ್ನೋದಾದ್ರೆ ಆದಿಯಲ್ಲಿ ಒಂದೇ ಭಾಷೆಯಿಂದ ಹಲವು ಭಾಷೆಗಳಲ್ಲೇ ಹುಟ್ಟಿ ಬಂದಿವೆ.
ಭಾಷೆಯ ಸ್ವರೂಪಕ್ಕೆ ಸರಿ ಹೊಂದದ ಲಕ್ಷಣ. ಭಾಷೆ ಆನುವಂಶಿಕವಾಗಿ ಬರುವಂಥದ್ದು. ಉತ್ತಮ ಆಲಿಸುವಿಕೆಯಲ್ಲಿ ಸಾಧಿಸಬೇಕಾದ ಅಂತಿಮ ಮುಖ್ಯ ಅಂಶ ಅನ್ನೋದಾದರೆ ಉದ್ದೇಶಪೂರ್ವಕವಾಗಿ ಧ್ವನಿ ಏರಿಳಿತಗಳನ್ನು ಗಮನಿಸಿ ಆಲಿಸುವುದು. ಭಾಷಾ ಕೌಶಲ್ಯಗಳ ಬೋಧನಾ ಪ್ರಕ್ರಿಯೆಯಲ್ಲಿ ಹಸಿಂದು ಎನಿಸುವ ಅಂಶ ಪ್ರತಿ ಅಕ್ಷರವನ್ನು ಪದೇ ಪದೇ ತಿದ್ದಿಸಿ ಪರಿಣಿಸಿ ಬೆಳೆಸುವುದು. ಮಕ್ಕಳ ಶಾಬ್ದಿಕ ಭಾಷೆಯ ಬೆಳವಣಿಗೆ ಪ್ರಕ್ರಿಯೆಯಲ್ಲಿ ಅತ್ಯಂತ ಹೆಚ್ಚು ಪ್ರಭಾವ ಬೀರುವ ಅಂಶ ಸಮವಯಸ್ಕರೊಡನೆ ವಿಚಾರ ನಿಯಮ. ಕೈಬರಹದಲ್ಲಿ ಕಂಡುಬರುವ ವ್ಯಾಕರಣ ದೋಷಗಳಿಗೆ ಮುಖ್ಯ ಕಾರಣ ಪದ ಮತ್ತು ವ್ಯಾಕರಣಚನ ಅಭ್ಯಾಸಗಳ ಕೊರತೆ. ಉತ್ತಮ ರೀತಿಯ ಮೌನ ವಾಚನದಲ್ಲಿ ಒಳಗೊಳ್ಳುವ ಅಂಶ ಪದೇ ಪದೇ ಓದಿ ಕಂಠಪಾಠ ಮಾಡುವುದು. ಪಾಠ ಬೋಧನಾ ಸಂದರ್ಭದಲ್ಲಿ ಸೂಚನೆಗಳಿಗೆ ನೀಡುವ ಮುಖ್ಯ ಉದ್ದೇಶ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯನ್ನು ಬೋಧನಾ ಪದವಾಗಿ ಮುಂದುವರಿಸಲು. ಭಾಷಾ ಕೌಶಲ್ಯಗಳ ಕಲಿಕೆಯಲ್ಲಿ 66ನೇದು ಭಾಷಾ ಕೌಶಲ್ಯಗಳ ಕಲಿಕೆಯಲ್ಲಿ ಬಳಸಬಹುದಾದ ಸ್ವಯಂ ಬೋಧಿನಿ ಸಾಧನ ಅನ್ನೋದಾದರೆ ಅಭ್ಯಾಸ ಪುಸ್ತಕ ಅಂತ ನಾವು ಕರಿತೀವಿ. 67ನೇ ಪ್ರಶ್ನೆ, ತರಗತಿಯಲ್ಲಿ ದ್ವಿಭಾಷೆಯನ್ನು ಬಳಸುವುದರಿಂದ ಭಾಷಾ ಕಲಿಕೆ ಹಾಗೂ ಪ್ರಯೋಗ ಉತ್ತಮಗೊಳ್ಳುತ್ತದೆ. 68ನೇ ಪ್ರಶ್ನೆ, ಪದ್ಯ ಬೋಧನೆಯಲ್ಲಿ ರಸಾನುಭವವನ್ನು ಮೌಲ್ಯಮಾಪನ ಮಾಡುವ ಬಗ್ಗೆ ಪದ್ಯದ ಸಾರವನ್ನು ಕುರಿತು ವಿವರಣೆ ಕೇಳುವುದು. ಭಾವಪೂರ್ಣ ಅಭಿವ್ಯಕ್ತಿಯನ್ನು ಪೋಷಿಸುವ ಚಟುವಟಿಕೆ ಪಾತ್ರ ಅಭಿನಯ ಅಂತ ನಾವು ಕರಿತೀವಿ. ವಿದ್ಯಾರ್ಥಿ ಎಂಬ ಉಚ್ಚಾರ ಹಾಗೂ ಧ್ವನಿ ಏರಿಳಿತಗಳಲ್ಲಿನ ದೋಷಗಳ ಪರಿಹಾರಕ್ಕೆ ಬಳಸಬಹುದಾದ ವಿಶಿಷ್ಟ ಸಾಧನ ಅನ್ನೋದಾದರೆ ಭಾಷಾ ಪ್ರಯೋಗಾಲಯ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಭಾಷಾ ಪಾಠ ಯೋಜನೆಯಲ್ಲಿ ಗಮನಿಸಬೇಕಾದ ಅತಿ ಮುಖ್ಯ ಅಂಶ ಉದ್ದೇಶ ಸಾಧನೆಗೆ ಯುಕ್ತ ರಚನಾತ್ಮಕ ಚಟುವಟಿಕೆಗಳನ್ನು ಒದಗಿಸುವುದು. ತರಗತಿಯಲ್ಲಿ ಬಹುಭಾಷಾ ಬಳಕೆಯ ಬೀರುವ ಪರಿಣಾಮ ಭಾಷಾ ಸಾಮರಸ್ಯವನ್ನು ಮೂಡಿಸುತ್ತದೆ. ಕ್ರಿಯಾ ಸಂಶೋಧನೆಯಲ್ಲಿನ ಪೂರ್ವ ಮತ್ತು ಉತ್ತರ ಪರೀಕ್ಷೆಗಳು ಕ್ರಮವಾಗಿ ಈ ಉದ್ದೇಶದಿಂದ ಹೊಂದಿರುತ್ತವೆ. ನೈದಾನಿಕ ಮತ್ತು ಸಾಫಲ್ಯತೆ. 74ನೇ ಪ್ರಶ್ನೆ, ಮೌಲ್ಯಮಾಪನದಲ್ಲಿ ವ್ಯಾಪಕತೆ ಗುಣವನ್ನು ಪ್ರತಿಬಿಂಬಿಸುವ ಅಂಶ ಯಾವುದು? ಪಾಠ್ಯ ಹಾಗೂ ಸಹಪಾಠ್ಯ ಕ್ಷೇತ್ರಗಳಲ್ಲಿನ ಸಾಮರ್ಥ್ಯಗಳನ್ನು ಮೌಲ್ಯೀಕರಿಸುವುದು. 76ನೇ ಪ್ರಶ್ನೆ, ವಿದ್ಯಾರ್ಥಿಗಳ ಒಂದು ಸಮಗ್ರ ಶೈಕ್ಷಣಿಕ ಸಾಧನೆಯನ್ನು ಉತ್ತೇಜಿಸುವಲ್ಲಿ ಭಾಷಾ ಶಿಕ್ಷಕನಿಗೆ ಹೆಚ್ಚು ಅವಕಾಶಗಳಿರುತ್ತವೆ. ಈ ಹೇಳಿಕೆ ಧ್ವನಿಸುವ ಅರ್ಥ ಭಾಷಾ ಶಿಕ್ಷಕನ ಬೆಳೆಸುವ ಭಾಷಾ ಪ್ರಭುತ್ವವನ್ನು ಇತರೆಲ್ಲ ವಿಷಯಗಳ ಕಲಿಕೆಗೆ ನೇರವಾಗುತ್ತದೆ. ನೆಕ್ಸ್ಟ್ 77ನೇದು, ಭಾಷಾ ಬೋಧನಾ ಸಂದರ್ಭದಲ್ಲಿ ಭಾಷಾ ಕಲಿಕೆ ಉತ್ತಮ ವಿಧಾನ ಅನ್ನೋದಾದರೆ ಭಾಷಾ ದೋಷಗಳಿಗೆ ಪರಿಹಾರ ಉತ್ತಮ ಅಂಶಗಳಿಗೆ ಪುಷ್ಟೀಕರಣ ನೀಡುವುದು. ಮತ್ತು 78ನೇ ಪ್ರಶ್ನೆ, ಕನ್ನಡದ ಪ್ರಾಚೀನತೆಗೆ ಸಂಬಂಧಿಸಿದಂತೆ ಶಿಲಪ್ಪಾದಿಗಾರಂ ಎಂಬ ತಮಿಳು ಕೃತಿಯಲ್ಲಿ ಲಭ್ಯವಾಗಿರುವುದು ಕನ್ನಡ ಜನಪದ ಕುಣಿತದ ಹಾಡು. ಅಪ್ಪಂ ಎಂಬುದು ಈ ಕನ್ನಡದ ರೂಪ, ಪೂರ್ವ ಹಳಗನ್ನಡ ಅಂತ ನಾವು ಹೇಳ್ತೀವಿ. ಕವಿರಾಜ್ಯ ಮಾರ್ಗದ ಪ್ರಕಾರ ಕುದಿಯುವ ಹಾಲಿಗೆ ಮಜ್ಜಿಗೆಯ ತೊಟ್ಟುಗಳನ್ನು ಬೆರೆಸಿದ ಹಾಗೆ ಎಂದು ಹಲ್ಲಗಿಳಿದುದು ಅರಿಸಮಾಸ ಪ್ರಯೋಗವನ್ನು ಅಂತ ನಾವು ಕರಿತೀವಿ. ಪೊಗಳೆ ಪೊಟ್ಟಣಂ ಎಂಬ ಕರ್ಮಿಣಿ ರೂಪಿ ಶಿಲಾಲೇಖ ಅನ್ನೋದು ಅಲ್ಮಡಿ ಶಿಲಾಲೇಖ ಅಂತ ನಾವು ಕರಿತೀವಿ. ತೀತಾ ಶರ್ಮರವರನ್ನು ವಿವೇಚಿಸುವ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ವಿಭಾಗ ಕ್ರಮವು ಕ್ಷಾತ್ರ ಯುಗ, ಮತ ಪ್ರಚಾರ ಯುಗ, ಸಾರ್ವಜನಿಕ ಯುಗ, ಆಧುನಿಕ ಯುಗ. ಪಂಪನ ಆದಿಪುರಾಣವು ಈ ಕೃತಿಗೆ ಋಣಿಯಾಗಿದೆ. ಪೂರ್ವ ಪುರಾಣ. ಈ ಕೆಳಗಿನ ಕೃತಿಗಳು ಮತ್ತು ಅವುಗಳ ಸಂಬಂಧಿಸಿದಂತೆ 1 ಮತ್ತು 2ನೇ ಪದ್ಯ ಹೊಂದಿಸಿ ಸರಿಯಾದ ಹೊಂದಾಣಿಕೆ ಇದನ್ನು ಸಂಕೇತದಿಂದ ಗುರುತಿಸಿ. ಅಧಿಬದಿಯ ಧರ್ಮ ಅನ್ನುವುದು ಸಾಂಗತ್ಯ. ಮಿತ್ರ ಅಥವಾ ಗೋವಿಂದ ಇದು ನಾಟಕವಾಗುತ್ತದೆ. ರಾಮೇಶ್ವರ ಮೇಧ ಅನ್ನುವುದು ಗದ್ಯ. ರಾಜಶೇಖರ ವಿಲಾಸ ಎನ್ನುವುದು ಚಂಪು. 85ನೇ ಪ್ರಶ್ನೆ, ನೀ ಮಾಯೊಳಗು ನಿನ್ನೊಳಗು ಮಾಯವು. ಈ ಕೀರ್ತನೆಯ ಸಾಲು ಇವರದು, ಕನಕದಾಸರದು. ಉತ್ತರ, ಚಾವುಂಡರಾಯನ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣದ ಸ್ವರೂಪ ಗದ್ಯ ಗ್ರಂಥ. ಅಭಯ ರುಚಿ ಅಭಯಮತಿ ಚಿತ್ರಣ ಇರುವ ಚೆನ್ನನ ಕೃತಿ ಯಶೋಧರ ಚರಿತೆ. 88ನೇದು, ಕಣ್ಣರಿಯೋದರೊಡೆ ಕರುಳೆಯದೆ ಎಂಬ ಪ್ರಸಿದ್ಧ ವಾಕ್ಯ ಈ ಕೃತಿಯ ಕಂಡುಬರುತ್ತದೆ. ಕರ್ನಾಟಕ ಭಾರತದ ಕಥಾಮಂಜರಿ. 89ನೇದು, ಹೇರಳವಾಗಿ ವೀರೇಶ್ವರ ಶರಣ ಕಾವ್ಯಾರ್ಥ ಚರಿತ್ರೆಗಳನ್ನು ಬರೆದ ಶಿವಕವಿ ಹರಿಹರ.
90ನೇ ಪ್ರಶ್ನೆ, ವಚನಗಳ ರಚನೆಯಲ್ಲಿ ಅಭಿನಂದನಾರ್ಹನಾದ ಗುಜರಾತಿ ಮೂಲದ ವಚನಕಾರ ಆದಯ್ಯ. ಅಕ್ಮಾದೇವಿ ವಿರಚಿತ ಯುಗಾಂಗ ತ್ರಿಪದಿ ಕೃತಿಯಲ್ಲಿ ಕಂಡು ಬರ್ತಕ್ಕಂಥದ್ದು 67 ತ್ರಿಪದಿಗಳು. ಮದ್ದಣ ಕವಿಯ ಅಪೂರ್ವವಾಗಿ ಉಳಿದ ಕಾದಂಬರಿ ಗೋದಾವರಿ. ಈಗ ನಾವು 93ನೇ ಪ್ರಶ್ನೆ ನೋಡೋಣ. ದರ್ಶನ ವಿಮರ್ಶೆ ಎಂಬುದು ಇವರ ಪರಿಕಲ್ಪನೆ. ಕೆ.ವಿ. ಪುಟ್ಟಪ್ಪ ಅವರದು. ಮಾಯಿಯ 3 ಮುಬಕಗಳು ಕವನದ ಸಂಕಲನದ ಕರ್ತು ಶಂಕ್ರಾಮ ಕಾಂತಿ ಪುಣೇಕರ. ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವುದು. ಈ ಹೇಳಿಕೆಯನ್ನು ದೇವನೂರು ಮಹಾದೇವಪ್ಪ ಬರೆದಿರುವುದು ಸಾಕ್ಷರತೆಗಾಗಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಡಿ.ವಿ.ಜಿ. ಅವರ ಕೃತಿ ಶ್ರೀಮದ್ಭಗವದ್ಗೀತಾ ತಾತ್ಪರ್ಯ. ಇವರ ಅನಂತಮೂರ್ತಿ ರಚಿಸಿದ ಕೊನೆಯ ಕೃತಿ ಹಿಂದುತ್ವ ಅಥವಾ ಹಿಂದುತ್ ಸ್ವರಾಜ್. ಆನ್ಸರ್, ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ತಿಳತಿ ಎಂಬ ಗೀತೆಯನ್ನು ರಚಿಸಿದವರು ಸಿದ್ಧಲಿಂಗಯ್ಯ. 99ನೇ ಪ್ರಶ್ನೆ, ಮನ ಜವರಯ್ಯನವರು ಮಾಗಿ ಕೃತಿಯ ಈ ಸಾಹಿತ್ಯದ ಪ್ರಕಾರದಲ್ಲಿ ಕಾದಂಬರಿ ಪ್ರಕಾರದಲ್ಲಿ ಇದೆ. ಮತ್ತು 100ನೇ ಪ್ರಶ್ನೆ ನಾವು ನೋಡೋಣ. ಈ ಕೆಳಗಿನ 1 ಮತ್ತು 2 ಪಟ್ಟಿಯಲ್ಲಿ ಒಂದಿಷ್ಟು ಸಂಕೇತಗಳಿಂದ ಆಯ್ಕೆ ಮಾಡಿ. ಇಲ್ಲಿ ಸಾರಾ ನೆಲೆಬೆಲೆ ಇದಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಸಾರಾ ಅಬೂಬಕರ್ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಸಮಸ್ಯೆಯ ಮಗು ಆನ್ಸರ್ ಅಂತ ಹೇಳ್ತೀವಿ. ವೈದ್ಯಗೆ ನೆಲೆಬೆಲೆ ಮತ್ತು ಏನು ಬಿ.ಟಿ. ಲಲಿತಾ ಅನ್ನೋರು ಇದು ಕ್ರೌಂಚ ಪಕ್ಷಿಗಳು ಬರೆದಿದ್ದಾರೆ. ತ್ರಿವೇಣಿ ಅನ್ನೋದು ಚಂದ್ರಗಿರಿಯ ತೀರದಲ್ಲಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರಗಳು ಆಪ್ಷನ್ 3 ಆಗುತ್ತದೆ. ಹಾಗಾಗಿ ಎಲ್ಲ HSTR ಓದ್ತಿರ್ತಕ್ಕಂಥ ಎಲ್ಲ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ಇರ್ತಾರೆ. ಸೊ 2026ರಲ್ಲಿ ಕೂಡ 26-27ರಲ್ಲಿ ಅತಿ ಹೆಚ್ಚು HSTR ಎಕ್ಸಾಮ್ ಕನ್ನಡದ ವಿಷಯದಲ್ಲಿ ಇನ್ನೂ ಟಫ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ತೆಗ್ತಾ ಹೋಗ್ತಾರೆ. ಹಾಗಾಗಿ ಕನ್ನಡ ವಿಷಯದಲ್ಲಿ ನೀವು ಸಂಪೂರ್ಣತೆಯನ್ನು ಪಡಿಬೇಕು. ಅಲ್ಲಿರ್ತಕ್ಕಂತಹ ಸಾಹಿತ್ಯದ ಬಗ್ಗೆ ಆಗಿರ್ಬೋದು, ರಗಳೆ ಆಗಿರ್ಬೋದು ಮತ್ತು ತ್ರಿಪದಿ ಬಗ್ಗೆ ಈ ರೀತಿಯಾಗಿರ್ತಕ್ಕಂಥ ಈಗ ಸಾಹಿತ್ಯದ ಬಗ್ಗೆ ಅತಿ ಹೆಚ್ಚು ಕ್ವಶನ್ಗಳು ಕೇಳ್ತಾ ಹೋಗ್ತಾರೆ. ಹಾಗಾಗಿ ನೀವು ಎಫೆಕ್ಟಿವ್ ಆಗಿರ್ತಕ್ಕಂಥ ಅಧ್ಯಯನ ಮಾಡಿ. ಮತ್ತು ಇದು ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ HSTR ಕ್ವಶನ್ ಬಿಡಿಸ್ತಾ ಹೋಗಿದ್ದೀನಿ. ಸೊ ನಾನು ಮುಂದಿನ ತರಗತಿಯಲ್ಲಿ ಬೇರೆ ವಿಷಯಗಳು ಇನ್ನೂ ಇವೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾನು HSTRಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕ್ವಶನ್ಗಳನ್ನು ಪೇಪರ್ಸನ್ನು ಬಿಡಿಸ್ತಾ ಹೋಗ್ತೀನಿ. ಹಾಗಾಗಿ ಈ ಚಾನಲನ್ನು ಯಾರ್ಯಾರು ಹೊಸದಾಗಿ ನೋಡ್ತಿದ್ರು ಎಲ್ಲ ಅಭ್ಯರ್ಥಿಗಳು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಕ್ವಶನ್ ಮೂಲಕ ತಿಳಿಸಿ, ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ. ನಾವು ತಕ್ಷಣ ಆಗಿರ್ತಕ್ಕಂಥ ಆನ್ಸರನ್ನು ನೀಡ್ತೇವೆ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಬೇರೆ ವಿಷಯದೊಂದಿಗೆ ಬರ್ತೀನಿ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.